ಹಲೋ, ವೆಲ್ಕಮ್ ಟು ಸೌತ್ ಸಾಗಾ. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಸೋರೆಕಾಯಿ ಸ್ಪೆಷಲ್ ಮೊಸರು ಬಜ್ಜಿ ಮಾಡೋಣ. ಇವತ್ತು ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಹಸಿರು ಮೆಣಸಿಕಾಯಿ ಒಂದು 10, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. ಇದೆಲ್ಲ ತೋರಿಸಿದ್ದೀನಿ ನೋಡಿ, ಇಲ್ಲಿ ಇದೆ. ಹಾಗೆ ಇದನ್ನೆಲ್ಲ ಈಗ ಜಾರಲ್ಲಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದು ವೆರಿ ಸಿಂಪಲ್ ಮತ್ತು ತುಂಬ ಸೂದಿಂಗ್ ಅನಿಸುತ್ತೆ. ನಾನ್ ವೆಜ್ ಎಲ್ಲ ತಿಂದು ತುಂಬ ಏನು ಬೇಡ ಅನಿಸುತ್ತಲ್ಲ, ಆವಾಗ ವೆಜ್ ತಿನ್ನಬೇಕು ಅಂತ ಅಂದಾಗ ಇದು ತುಂಬ ಚೆನ್ನಾಗಿರುತ್ತೆ. ಬಾಟಲ್ ಗಾರ್ಡನ್ ಬರುತ್ತಲ್ಲ ಸೋರೆಕಾಯಿ, ಅದು ಮತ್ತು ಮೊಸರು ಇದೆರಡು ಇದ್ರೆ ಸಾಕು. ನೀಟಾಗಿ ಒಳ್ಳೆ ರೈಸ್ಗೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ರುಬ್ಬಿದ್ದೀನಿ ಇದನ್ನು. ಮತ್ತು ಈಗ ಮೊಸರನ್ನ ಬೀಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ವಿತಿನ್ 10 ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮತ್ತು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಹೆಲ್ತ್ಗೆ ಸೂಪರಾಗಿರುತ್ತೆ. ಆಯಿತಾ? ಈಗ ಬನ್ನಿ, ಸ್ಟವ್ ಹಚ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ತುಂಬ ಕಡಿಮೆನೇ ಎಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗೇ ಬರುತ್ತೆ. ಯಾಕಂದರೆ ಮೊಸರಲ್ಲಿ ಇದಿರತ್ತಲ್ಲ, ಮಾಯ್ಶ್ಚರೈಸರು. ಸರಿ, ಈಗ ಆಯಿಲ್ಗೆ ಸ್ವಲ್ಪ ಚೂರು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಆದ ತಕ್ಷಣ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದು ಮತ್ತು ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೋಡಿ, ಕರಿಬೇವು ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಎಣ್ಣೆಗೆ ಡೈರೆಕ್ಟ್ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹಾಕ್ತಾಯಿದೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇನ್ನೇನಿಲ್ಲ, ತುಂಬ ಸಿಂಪಲ್ಲು ಈ ಒಗ್ಗರಣೆ. ಏನಿದೆ ಇದೇ ಒಂಚೂರು ಚೆನ್ನಾಗಿ ಬೆಂದ್ಬಿಟ್ರೆ ಮತ್ತು ಇನ್ನೇನು ಜಾಸ್ತಿ ಬೇಯಿಸೋ ಅಷ್ಟೇನಿಲ್ಲ. ಹಸಿದಾಗಿದ್ರೂ ಅದು ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಮತ್ತು ಅದು ರುಬ್ಬಿರೋ ಮಸಾಲೆ. ಈಗ ನೋಡಿ, ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೋತಾ ಇದ್ದೀನಿ. ಇದು ತಂಬುಳಿ ಅಂತ ಮಾಡ್ತಾರೆ ಕೆಲವು ಕಡೆ, ಸ್ವಲ್ಪ ಆ ರೀತಿಯೇ ಬರುತ್ತೆ. ಆದರೆ ಅದನ್ನು ಒಗ್ಗರಣೆ ಬೇಯಿಸಲ್ಲ. ಇದು ಒಗ್ಗರಣೆ ಹಾಕ್ಬಿಟ್ಟು ಅದು ಡೈರೆಕ್ಟ್ ಮೊಸರಿಗೆ ಹಾಕ್ಬಿಡ್ತಾರೆ. ಇದು ಈ ಥರ ಮಾಡ್ಕೋತಾ ಇದ್ದೀನಿ. ಇದು ನೋಡಿ, ಬಾಟಲ್ ಗಾರ್ಡ್ ಅಂತಾರಲ್ಲ ಸೋರೆಕಾಯಿ, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸಹ ಇದರೊಳಗೆ ಹಾಕ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಮತ್ತು ಈ ಸೋರೆಕಾಯಿ, ಸ್ವಲ್ಪ ರುಬ್ಬಿರೋ ಮಸಾಲೆಗೆ ನೀರು ಹಾಕ್ಕೊಂಡಿದ್ದೀನಿ. ಇದು ಎರಡೂ ಒಂದೇ ಜಸ್ಟ್ ಒಂದು ಕುದಿ ಬಂದರೆ ಆಗೋಯ್ತು. ನೋಡಿ, ಆಗಿದೆ. ಎಷ್ಟು ಬೇಗ ಆಗುತ್ತೆ. ನಾನು ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಮೊಸರನ್ನು ಸಹ ಹಾಕೋತಾ ಇದ್ದೀನಿ. ಅದೆಲ್ಲ ಮಸಾಲೆ ಒಂದು ಕುದಿ ಬಂದರೆ ಸಾಕು, ತಕ್ಷಣ ಈ ಮೊಸರು ಹಾಕ್ಕೊಂಡು ಆದರೆ ಆಗೇ ಹೋಯ್ತು, ಸಾಂಬಾರು ರೆಡಿ.